ಸರ್ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 3,25,000 ಹೇಳ್ತಾ ಇದ್ದಾರೆ. ಫೈನಲ್ ಒಂದು 2,95,000 ಬಂದ್ರೆ ಮಾಡ್ಕೊಡ್ತೀನಿ. ನೋಡ್ತಾ ಇದ್ದಾರೆ ನಾವು ಸರ್ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 3,25,000 ಹೇಳ್ತಾ ಇರೋದು. ಫೈನಲ್ ಒಂದು 2,75,000 ಬಂದ್ರೆ ಮಾಡ್ಕೊಡ್ತೀನಿ. ನೋಡ್ತಾ ಇದ್ದಾರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಒಂದು 12 lakhs ಹೇಳ್ತಾ ಇದ್ದಾರೆ. ಫೈನಲ್ ಒಂದು 11.5 lakhs ಬಂದ್ರೆ ಮಾಡ್ಕೊಡ್ತೀನಿ. ಕಸ್ಟಮರ್ ಕೊಟ್ಟಿಂಗ್ 3,40,000 ಬೇಕು ಅಂತ ಹೇಳ್ತಾ ಇದ್ರು ಸರ್. ಫೈನಲ್ ಒಂದೇ ಬೆಲೆ ಸರ್, 2,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಅರೌಂಡ್ ಇದನ್ನು ಕೂಡ ಒಂದು 3,95,000 ಹೇಳ್ತಾ ಇರೋದು. ಒಂದು 3,55,000 ಬಂದ್ರೆ ಮಾಡ್ಕೊಡ್ತೀನಿ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 4,55,000 ಹೇಳ್ತಾ ಇರೋದು. ಫೈನಲ್ ಒಂದು 4,10,000 ಬಂದ್ರೆ ಮಾಡ್ಕೊಡ್ತೀನಿ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 2,60,000 ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ಒಂದು 2,30,000 ಬಂದ್ರೆ ಮಾಡ್ಕೊಡ್ತೀನಿ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5 lakh ಹೇಳ್ತಾ ಇದ್ರು. ಫೈನಲ್ ಒಂದು 4,60,000 ಬಂದ್ರೆ ಮಾಡ್ಕೊಡ್ತೀನಿ. ಕಸ್ಟಮರ್ ಬಂದ್ಬಿಟ್ಟು 2,25,000 ಹೇಳ್ತಾ ಇರೋದು. ಫೈನಲ್ 1,95,000 ಬಂದ್ರೆ ಮಾಡ್ಕೊಡ್ತೀನಿ. ಸೊ ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ನೀವು ನೋಡ್ತಾ ಇರ್ಬೋದು ಸಾಗರ್ ಕಾರ್ಸ್ಗೆ ಬಂದಿದ್ದೀನಿ. ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಥರದ್ದು ಕಾರ್ಸ್, ಪ್ರೀಮಿಯಂ ಕಾರ್ಸ್ ಇದೆ ಅಂತೆ. ಸೊ ಬನ್ನಿ ಹೋಗ್ಬಿಟ್ಟು ಸರ್ ಹತ್ರ ಮಾತಾಡೋಣ. ಎಲ್ಲ ಡೀಟೇಲ್ಸ್ ಸರ್ ನಮಗೆ ತಿಳಿಸ್ಕೊಡ್ತಾರೆ. ಸೊ ಸರ್ಗೆ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸೊ ಹಾಯ್ ಸರ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ವಿಡಿಯೋ ಮಾಡ್ತಾರೆ ನಿಮ್ಮ ಶೋರೂಮ್ದು. ಸೊ ನಮ್ಮ ವೀಕ್ಷಕರಿಗೆ ಎಕ್ಸಾಕ್ಟ್ ಸಾಗರ್ ಕಾರ್ಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳಿ ಸರ್. ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd block ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್. ಎಲ್ಲರಿಗೂ ಗೊತ್ತು ಸಾಗರ್ ಕಾರ್ಸ್ ಅಂತ ಗೊತ್ತಾಗಿದೆ. ಮಾರ್ಕೆಟ್ ಅಲ್ಲಿ ಹೆಸರು ಇದೆ ಸಾಗರ್ ಕಾರ್ಸ್ ಅಂತ. ಆಲ್ಮೋಸ್ಟ್ ಹಳೆ ಶೋರೂಮ್ ನಮ್ದು 1982 ಇಂದ ನಮ್ಮ ಶೋರೂಮ್ ಇರೋದು. 43 years ಆಯ್ತು ಮಾರ್ಕೆಟ್ ಅಲ್ಲಿ ನಾವು ಬಂದು. ಆಲ್ಮೋಸ್ಟ್ ಥ್ರೂಔಟ್ ಬ್ಯಾಂಗ್ಳೂರ್ ಎಲ್ಲ ಕರ್ನಾಟಕ ಎಲ್ಲರೂ ನಮ್ಗೆ ಗೊತ್ತಾಗತ್ತೆ ಸಾಗರ್ ಕಾರ್ಸ್ ಬ್ಯಾಂಗ್ಳೂರಲ್ಲಿ ಎಲ್ಲಿದೆ ಅಂತ. ಜಯನಗರ್ 3rd block ಸ್ವಿಮ್ಮಿಂಗ್ ಪೂಲ್ ಹತ್ರ ಬರೋದು. ಗೊತ್ತಾಗಿಲ್ಲ ಅಂದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ಬಿಡಿ, ಡೈರೆಕ್ಟ್ ಕ್ಲಿಕ್ ಮಾಡಿ ಡೈರೆಕ್ಟ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಾರ. ಇಲ್ಲ ಅಂದ್ರೆ ಕೂಡ ಸಾಗರ್ ಕಾರ್ಸ್ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಸಾಗರ್ ಕಾರ್ಸ್ ಜಯನಗರ್ ಅಂತ ಟೈಪ್ ಮಾಡಿ ಡೈರೆಕ್ಟ್ ನಮ್ಮ ಶೋರೂಮ್ ಲೊಕೇಶನ್ ಸಿಗ್ಬತ್ತೆ ನಿಮಗೆ. ಓಕೆ ಸರ್. ಸರ್ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ ಆಲ್ಮೋಸ್ಟ್ 1 ಲಕ್ಷ ಇಂದ ಹಿಡಿದು ನಿಮಗೆ 20-30 ಲಕ್ಷ ಗಾಡಿಗಳನ್ನು ನಮ್ಮ ಹತ್ರ ಸಿಗ್ಬಿಡುತ್ತೆ. ನಮ್ಮ ಹತ್ರ ಇವಾಗ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ 50 to 60 ಕಾರ್ಸ್ ಇದೆ. ಬನ್ನಿ ತೋರಿಸ್ತೀನಿ ಯಾವ್ಯಾವ ಕಾರ್ಸ್ ಇದೆ ಅಂತ. ಲೋ ಬಜೆಟ್ ಇಂದ ಹೈಯರ್ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಸ್ ಕೂಡ ನಮ್ಮ ಹತ್ರ ಸಿಗುತ್ತೆ. ನನ್ನ ವಿಡಿಯೋದಲ್ಲಿ ಯಾವ ಗಾಡಿ ತೋರಿಸಿಲ್ಲ ಅಂದ್ರೂ ಕೂಡ ನಿಮಗೆ ಯಾವ್ದು ಗಾಡಿ ಬೇಕು ಜಸ್ಟ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅದೇ ಸೇಮ್ ಗಾಡಿ ನಮಗೆ ಬೇಕಂದ್ರೆ ತರಿಸ್ಕೊಡ್ತೀನಿ ನಮ್ಮ ಶೋರೂಮ್ಗೆ. ಅಂಡ್ ಬನ್ನಿ ಒನ್ ಟೈಮ್ ನಮ್ಮ ಶೋರೂಮ್ದು ಎಲ್ಲ ಆಲ್ಮೋಸ್ಟ್ ಸ್ಟಾಕ್ ಎಷ್ಟಿದೆ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ನಮ್ಮಲ್ಲಿ ತಗೊಂಡ್ರೆ ಏನು ಬೆನಿಫಿಟ್ ಅಂದ್ರೆ ನಿಮಗೆ ಆಲ್ಮೋಸ್ಟ್ ನಮ್ಮ ಕಡೆಯಿಂದ ಒಂದು ಜನರಲ್ ಚೆಕಪ್ ಮಾಡ್ಕೊಡ್ತೀನಿ. ಅಂಡ್ ಡೆಲಿವರಿ ಟೈಮ್ ಅಲ್ಲಿ ಒಂದು ಜನರಲ್ ಚೆಕಪ್ ಪ್ಲಸ್ ವಾಷಿಂಗ್, ಪಾಲಿಶಿಂಗ್, ಕ್ಲೀನಿಂಗ್ ಎಲ್ಲ ಮಾಡ್ಕೊಡ್ತೀನಿ. ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಡ್ತೀನಿ. ಅಂಡ್ ಆಟೋ ನೇಮ್ ಟ್ರಾನ್ಸ್ಫರ್ ಎಲ್ಲ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮ್ಮ ಕಡೆಯಿಂದ ಮಾಡ್ಕೊಡ್ತೀನಿ. ಅದು ಫ್ರೀ ಆಫ್ ಕಾಸ್ಟ್ ನೀವು ಮಾಡ್ಕೊಡ್ತೀರಾ? ನಮ್ಮ ಕಡೆಯಿಂದ ಅದು ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀನಿ. ಅಂಡ್ ಲೋನ್ ನೋಡ್ತವ್ರಿಗೆ ಅಪ್ ಟು 90 to 100% ಝೀರೋ ಡೌನ್ ಪೇಮೆಂಟ್ ಕೂಡ ಪ್ರೊಫೈಲ್ ಚೆನ್ನಾಗಿದ್ರೆ ಝೀರೋ ಡೌನ್ ಪೇಮೆಂಟ್ ಕೂಡ ಲೋನ್ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಇದ್ರೆ ಸಾಕು ನಮಗೆ. ಆಲ್ಮೋಸ್ಟ್ 90%, 70% ಅಂಡ್ 100% ಕೂಡ ಟ್ರೈ ಮಾಡ್ಕೊಡ್ತೀನಿ ಅವ್ರಿಗೆ. ಲೋನ್ ಆರಾಮಾಗಿ ಥ್ರೂಔಟ್ ಬ್ಯಾಂಗ್ಳೂರಲ್ಲ, ಕರ್ನಾಟಕ ಅಲ್ಲ, ಥ್ರೂಔಟ್ ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತೀನಿ. ಪ್ಯಾನ್ ಇಂಡಿಯಾ ನೀವು ಲೋನ್ ಮಾಡಿಸ್ಕೊಡ್ತೀರಾ? ಹೌದು. ಓಕೆ. ಸೊ ಹಾಗಾದ್ರೆ ಬನ್ನಿ ಸರ್, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲ ತೋರಿಸ್ಕೊಡೋಣ ನಮ್ಮ ವೀಕ್ಷಕರಿಗೆ. ಫಸ್ಟ್ ಗಾಡಿ ನೋಡ್ತಾ ಇದ್ದೀರಾ ನಾವು ಸರ್. ನನ್ನ ಹತ್ರ 15 ಮಾಡಲ್ ಟಾಟಾ ನ್ಯಾನೋ ಬಂದಿದೆ. ಅದನ್ನು XT ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, 2 core windows ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಆಗಿ ಯೂಸ್ ಮಾಡಬೇಕು. ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. ಈ ಬಿಸಿಲು ಕಾಲದಲ್ಲಿ ಆರಾಮಾಗಿ ಒಂದು ಸ್ಮಾಲ್ ಕಾರು, ಫ್ಯಾಮಿಲಿ ಕಾರು ಯೂಸಿಂಗ್ ಆರಾಮಾಗಿ ಬಿಸಿಲು ಕಾಲ ಆಗಲಿ ಮಳೆ ಕಾಲದಲ್ಲಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು. 2 wheeler ಅಲ್ಲಿ ಓಡಿಸೋ ಗಾಡಿ ಆರಾಮಾಗಿ ಇಲ್ಲಿ 5 ಜನ ಮೆಂಬರ್ಸ್. ಅದನ್ನು ಮೈಲೇಜ್ ಗಾಡಿ ಸಿಟಿಯಲ್ಲಿ 25 ಬರುತ್ತೆ, ಲಾಂಗ್ ಅಲ್ಲಿ 30 ಮೇಲೆ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 1,95,000 ಹೇಳ್ತಾ ಇದ್ದೋ. ಫೈನಲ್ ಆಗಿ ಒಂದ್ ಬೆಲೆ 1,70,000 ಬಂದ್ರೆ ಗಾಡಿ ಮಾಡ್ಕೊಡ್ತೀನಿ. 1,70,000 ನೀವು ಮಾಡ್ಕೊಡ್ತೀರಾ ನೀವು? ಹೌದು. ಓಕೆ. ಸೊ ನೆಕ್ಸ್ಟ್ ನಾವು ಮುಂದೆ ನೋಡ್ತಾ ಇದ್ರೆ KUV 100, ಮಹೀಂದ್ರಾದಲ್ಲಿ KUV 100 ಕಾಂಪ್ಯಾಕ್ಟ್ XUV ತರ. ಅದನ್ನು ಕೂಡ ಕಾಂಪ್ಯಾಕ್ಟ್ XUV ಅಂದ್ರೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಆಗಲಿ, ನಿಮಗೆ ವೆಹಿಕಲ್ ಒಳಗಡೆ ಕಂಫರ್ಟಬಲ್ ಅಂಡ್ 6 seater ವೆಹಿಕಲ್. 6 ಜನ ಹೌದು, 6 seater. ಮುಂದಡೆ 3 ಜನ ಇರುತ್ತೆ, ಬ್ಯಾಕ್ ಸೈಡ್ 3 members ಇರುತ್ತೆ. 6 seater ವೆಹಿಕಲ್, ಒಂದು ಕಾಂಪ್ಯಾಕ್ಟ್ XUV ಡೀಸೆಲ್ ಗಾಡಿ, ಮೈಲೇಜ್ ಗಾಡಿ, ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ನಮಸ್ಕಾರ. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,25,000 ಹೇಳ್ತಾ ಇರೋದು. ಫೈನಲ್ 3,85,000 ಬಂದ್ರೆ ಗಾಡಿ ಕೊಡ್ತೀನಿ. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ನಾವು ಸರ್, ಲೇಟೆಸ್ಟ್ ಗಾಡಿ ಬೇಕು, ಅದನ್ನು ಕಾಂಪ್ಯಾಕ್ಟ್ XUV ಗಾಡಿ ಬೇಕು. ಮಾರ್ಕೆಟ್ ಅಲ್ಲಿ ಹಿಡಿದಿರೋದು ಗಾಡಿ ಅಂದ್ರೆ ನೋಡ್ತಾ ಇದ್ದೀರಾ ಟಾಟಾ ನೆಕ್ಸಾನ್ 2019 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 61,000 kilometers. ಟಾಟಾ ನೆಕ್ಸಾನ್ XM ವೇರಿಯಂಟ್ ಇದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸರ್ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ, ಸಿಸ್ಟಮ್ ಕಂಪನಿ ಸಿಸ್ಟಮ್ ಬರುತ್ತೆ. ತುಂಬಾ ಚೆನ್ನಾಗಿ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 70% ಟೈರ್ಸ್ ಇದೆ, ಫೋಕ್ ಲ್ಯಾಂಪ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ, ವೈಟ್ ಕಲರ್ ಅಲ್ಲಿ ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,95,000 ಹೇಳ್ತಾ ಇರೋದು. ಫೈನಲ್ ಒಂದು 6,70,000 ಬಂದ್ರೆ ಗಾಡಿ ಮಾಡ್ಕೊಡ್ತೀನಿ. 6,70,000 ಬಂದ್ರೆ ನೀವು ಗಾಡಿ ಮಾಡ್ಕೊಡ್ತೀರಾ? ಹೌದು.
ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಪೋಲೋ ಇದೆ. ಪೋಲೋ ಮಾರ್ಕೆಟ್ ಅಲ್ಲಿ ಇರ್ತಾರೆ ಸರ್, ಪೋಲೋ ಬೇಕು. ಹೌದು, ಎಲ್ಲರೂ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ ಆಗ್ಬಿಟ್ಟಿದೆ. ಯಾಕಂದ್ರೆ ಪೋಲೋ ಅಂದ್ರೆ ಒಂದು ಹುಡುಗರಿಗೆ ಕ್ರೇಜ್ ಆಗ್ಬಿಟ್ಟಿದೆ. ಹೌದು ಸರ್, ಆ ತರ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೆ. ಇದು ಬಂದು ಡೀಸೆಲ್ ಇಂಜಿನ್ 2012 ಮಾಡಲ್ ಕಂಫರ್ಟ್ ಲೈನ್, ತುಂಬಾ ಚೆನ್ನಾಗಿದೆ. ಒಂದು 67,000 ಉಳಿದೆ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್. AC ಪವರ್ ಶೇರಿಂಗ್ ಪವರ್ ವಿಂಡೋ ಸಿಸ್ಟಮ್ ಬರುತ್ತೆ, ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಪ್ಲಸ್ ನಿಮಗೆ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಟೈರ್ಸ್ ಎಲ್ಲ 70% ಟೈರ್ಸ್ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ನಮ್ಮ ಸರ್ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 3,25,000 ಹೇಳ್ತಾರೆ. ಫೈನಲ್ ಒಂದು 2,95,000 ಬಂದ್ರೆ ಮಾಡ್ಕೊಡ್ತೀನಿ. 2,90,000 ಬಂದ್ರೆ ನೀವು ಮಾಡ್ಕೊಡ್ತೀರಾ? ಹೌದು. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಸ್ಕೋಡಾ ಇದು ಸೂಪರ್ಬ್ ಇದೆ. ಯಾರು ಒಂದು ಲೋ ಬಜೆಟ್ ಅಲ್ಲಿ ಒಂದು ಲಕ್ಸುರಿ ಕಾರ್ ಬೇಕು ಸರ್, ಅದನ್ನು ಒಂದು ಲೋ ಮಾಡೆಲ್ ಅಲ್ಲಿ ಒಂದು ಲಕ್ಸುರಿ ಕಾರ್ ಸಿಗ್ತಾ ಇದೆ. ಅದು ಯಾವ್ದಂದ್ರೆ ಸ್ಕೋಡಾ ಸೂಪರ್ 2010 ಮಾಡಲ್. ಅದನ್ನು ಫ್ರೆಶ್ FC ಮಾಡಿದ್ದಾರೆ, 2 days ಬಿಫೋರ್ FC ಮಾಡಿದ್ದಾರೆ. ಅಂಡ್ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡಿದ್ದಾರೆ. ಹೊಸ ಟೈರ್ಸ್ ಎಲ್ಲ ಇದೆ, ಶೋರೂಮ್ ಸರಿ ಶೋರೂಮ್ ರೆಕಾರ್ಡ್ ವಿತ್ ಸನ್ ರೂಫ್, ಡೀಸೆಲ್ ಗಾಡಿ, ಆಟೋಮೆಟಿಕ್ ಕಾರ್ ವೆಹಿಕಲ್, ಲಕ್ಸುರಿ ಸರ್. ಹೌದು, ಸನ್ ರೂಫ್ ನೋಡಿ, ಇವಾಗ ಸನ್ ರೂಫ್ ಅಂದ್ರೆ ಒಂದು ಕ್ರೇಜ್ ಸರ್. ಮಕ್ಕಳಿಗೆ ಆರಾಮಾಗಿ ನಿಲ್ಸಿ ಹೋಗಕ್ಕೆ ಅಂದ್ರೆ ಒಂದು ಕ್ರೇಜ್ ಆಗಿಬಿಟ್ಟಿದೆ ಮಾರ್ಕೆಟ್ ಅಲ್ಲಿ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ನವಾಸ ಕಸ್ಟಮರ್ ಬಂದ್ಬಿಟ್ಟು 2010 ಮಾಡಲ್ ಸೂಪರ್ ಗೆ ಕಸ್ಟಮರ್ ಪ್ರೈಸಿಂಗ್ 3,95,000 ಹೇಳ್ತಾ ಇರೋದು. ಫೈನಲ್ ಒಂದು 3,60,000 ಬಂದ್ರೆ ಮಾಡ್ಕೊಡ್ತೀನಿ. 3,60,000 ಬಂದ್ರೆ ನೀವು ಮಾಡ್ಕೊಡ್ತೀರಾ? ಅದು ಕೂಡ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ, ಎಲ್ಲ ರೆಕಾರ್ಡ್ ಮಾಡಿಸಿದ್ದಾರೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಟೊಯೋಟಾ ಯಾರಿಸ್ ಇದೆ, 2019 ಮಾಡಲ್ ಯಾರಿಸ್. ಅದನ್ನು ಡ್ರಿವೆನ್ ಅರೌಂಡ್ 43,000 ಕಿಲೋಮೀಟರ್. ತುಂಬಾ ಚೆನ್ನಾಗಿದೆ, ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಆಟೋಮೆಟಿಕ್ ಗಾಡಿ, ಮೈಲೇಜ್ ಗಾಡಿ. ಅಂಡ್ ಮಾರ್ಕೆಟ್ ಅಲ್ಲಿ ನೋಡಬಹುದು ನಿಮ್ಗೆ ಜಾಸ್ತಿ ಗಾಡಿಗಳು ಇದು ಸಿಗಲ್ಲ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಜನ ಸೇಲ್ ಮಾಡಲ್ಲ, ಇರೋ ಗಾಡಿ ಸೇಲ್ ಮಾಡಲ್ಲ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 725 ಹೇಳ್ತಾ ಇರೋದು. ಫೈನಲ್ 6,60,000 ಬಂದ್ರೆ ಮಾಡ್ಕೊಡ್ತೀನಿ. 6,60,000 ಬಂದ್ರೆ ನೀವು ಮಾಡ್ಕೊಡ್ತೀರಾ? ಹೌದು. ಟೊಯೋಟಾದು ಯಾರಿಸ್ ನೀವು ನೋಡ್ತಾ ಇರ್ಬೋದು, ಕಂಡೀಷನ್ ಎಲ್ಲ ಕ್ಲಾಸ್ ಆಗಿದೆ, ಫುಲ್ ವೆಲ್ ಮೇಂಟೈನ್ ಆಗಿದೆ ಗಾಡಿ ಇದು. ಸರ್ ಇದು ಮೈಲೇಜ್ ಬಂದ್ರೆ ಎಷ್ಟು ಬರುತ್ತೆ ಸರ್? ಸಿಟಿಯಲ್ಲಿ ಆರಾಮಾಗಿ ನಿಮಗೆ ಒಂದು 12 ಬರುತ್ತೆ, ಲಾಂಗ್ ಅಲ್ಲಿ ಒಂದು 15 ಬರುತ್ತೆ. ಓಕೆ ಸರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ನೀವು ನೋಡ್ತಾ ಇರ್ಬೋದು ಪಜೆರೋ ಇದೆ ಸ್ಪೋರ್ಟ್ಸ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮುಂದೆ ಪೆಜೆರೋ ಸ್ಪೋರ್ಟ್ಸ್ ಇದೆ. ಅದನ್ನು ಟಾಪ್ ಎಂಡ್ ಗಾಡಿ, ಲಕ್ಸುರಿ ವೆಹಿಕಲ್. ಯಾರು ಒಂದು ಆನೆ ನೋಡ್ತಾ ಇದ್ದಾರೆ ಅಂದ್ರೆ ನನ್ನ ಹತ್ರ ನಿಲ್ಸಿದೆ. ಅದನ್ನು 3 ಆನೆ ತೋರಿಸ್ತೀನಿ. ಇದು ಫಸ್ಟ್ ಆನೆ ನೋಡ್ಕೊಳ್ಳಿ. ಇದು ಪೆಜೆರೋ ವೈಟ್ ಕಲರ್ ಅಲ್ಲಿ 2012 ಮಾಡಲ್ 4-wheel ಡ್ರೈವ್ ಮ್ಯಾನ್ಯುಯಲ್ ವೇರಿಯಂಟ್ 4x4. ತುಂಬಾ ಚೆನ್ನಾಗಿದೆ. ಡ್ರಿವೆನ್ ಅರೌಂಡ್ 83,000 ನೋಡಿದೆ ವೆಹಿಕಲ್. ಟೈರ್ಸ್ ಎಲ್ಲ ಹೊಸ ಟೈರ್ಸ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಟಾಪ್ ಅಂಡ್ ಲಕ್ಸುರಿ ವೆಹಿಕಲ್, ಆಫ್ ರೋಡಿಂಗ್ ನಿಮ್ಗೆ ಯೂಸ್ ಮಾಡಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಘಾಟ್ ಸೆಕ್ಷನ್ಸ್ ಅಲ್ಲಿ ಒಂದು ಫ್ಯಾಮಿಲಿ ಯೂಸ್ಗೆ ದೊಡ್ಡ ಗಾಡಿ ಅಂತ. ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಒಂದು 12 lakhs ಹೇಳ್ತಾ ಇದ್ದಾರೆ. ಫೈನಲ್ ಒಂದು 11.5 lakhs ಬಂದ್ರೆ ಮಾಡ್ಕೊಡ್ತೀನಿ. 11.5 lakhs ಬಂದ್ರೆ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ರೆ i10 ಗ್ರ್ಯಾಂಡ್ ಇದೆ, 2016 ಮಾಡಲ್ ವೆಹಿಕಲ್. ಅದನ್ನು ಸಿಂಗಲ್ ಓನರ್ ವೆಹಿಕಲ್, 43,000 ಕಿಲೋಮೀಟರ್ ಏನು, ಸ್ಪೋರ್ಟ್ಸ್ ವೇರಿಯಂಟ್. ತುಂಬಾ ಚೆನ್ನಾಗಿದೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ. ಅದನ್ನು AC ಪವರ್ ಶೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ನಮಸ್ಕಾರ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5,10,000 ಹೇಳ್ತಾ ಇರೋದು. ಫೈನಲ್ ಒಂದು 4,70,000 ಬಂದ್ರೆ ಮಾಡ್ಕೊಡ್ತೀನಿ. 4,70,000 ಬಂದ್ರೆ ನೀವು ಮಾಡ್ಕೊಡ್ತೀರಾ? ಹೌದು. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ವ್ಯಾಗನರ್ ಇದೆ, ಮಾರುತಿ ವ್ಯಾಗನರ್. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಮಾರುತಿ ವ್ಯಾಗನರ್ ಇದೆ. ಅದನ್ನು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಮಕ್ಕೇರಿ, ಸಕಲೇಶ್ಪುರ, ಹಾಸನ್, ಮೈಸೂರು ಅದೆಲ್ಲ ಜಾಸ್ತಿ ಮಾರುತಿ ಗಾಡಿಗಳನ್ನು ಕೇಳೋದು. ಯಾಕಂದ್ರೆ ಮಾರುತಿ ಒಂದು ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಮೈಲೇಜ್ ಗಾಡಿ ಬರುತ್ತೆ, ಮೈಲೇಜ್ ಕೂಡ ಬರುತ್ತೆ. ಸಿಟಿಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. 2012 ಮಾಡಲ್ ವೆಹಿಕಲ್ ಇದು. VXC ವೇರಿಯಂಟ್, AC ಪವರ್ ಶೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ವೈಫರ್ ಕ್ಲೈಮೇಟ್ ಅಂತ ಗ್ಲಾಸ್ ಬರುತ್ತೆ. ಅಂಡ್ ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ಪ್ಲಸ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ನಾವು ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 3,25,000 ಹೇಳ್ತಾ ಇರೋದು. ಫೈನಲ್ ಒಂದು 2,75,000 ಬಂದ್ರೆ ಮಾಡ್ಕೊಡ್ತೀನಿ. 2012 ಮಾಡಲ್ VXC ವೇರಿಯಂಟ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಇನ್ನೊಂದು ಆನೆ ಇದೆ. ಅದನ್ನು ಫಾರ್ಚುನರ್. ಇದು ಮಾರ್ಕೆಟ್ ಅಲ್ಲಿ ಫಾರ್ಚುನರ್ ಅಂದ್ರೆ ಯಾರು ಬಿಡಲ್ಲ, ಯಾಕಂದ್ರೆ ಅಷ್ಟು ಡಿಮ್ಯಾಂಡ್ ಆಗಿಬಿಟ್ಟಿದೆ ಗಾಡಿಗಳು. ನಿಮ್ಗೆ ಮಾರ್ಕೆಟ್ ಅಲ್ಲಿ ಜಾಸ್ತಿ HR, ಹರಿಯಾಣ, ದಿಲ್ಲಿ ಗಾಡಿಗಳು ಸಿಗ್ತಾ ಇದೆ. ನನ್ನ ಹತ್ರ ಪ್ಯೂರ್ ಕರ್ನಾಟಕ ಗಾಡಿ ಕೊಡ್ತಾ ಇದೀನಿ. ನಂಬರ್ ಪ್ಲೇಟ್ ನೋಡ್ಕೊಬಹುದು. ಮೈಗ್ರೇಡ್ ಆಗಿ ಆತರ ಏನಿಲ್ಲ, ಪ್ಯೂರ್ ಕರ್ನಾಟಕ ವೆಹಿಕಲ್. 2015 ಮಾಡಲ್ 2-wheel ಡ್ರೈವ್ ಆಟೋಮೆಟಿಕ್ ಕಾರು, ಡ್ರಿವೆನ್ 1,47,000 ಕಿಲೋಮೀಟರ್ಸ್. ಗಾಡಿಯಲ್ಲಿ ₹1 ಖರ್ಚು ಮಾಡಂಗಿಲ್ಲ ಸರ್, ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್, ಬಾಡಿ ಲೈನ್, ಇಂಜಿನ್, ಇಂಟೀರಿಯರ್ ಎಲ್ಲ ತುಂಬಾ ಪ್ರತಿಯೊಂದು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 14,50,000 ಹೇಳ್ತಾರೆ. 14.5 ಹೇಳ್ತಾರೆ. 14.5 ಬೇಡ, 14 lakhs ಬೇಡ. ಫೈನಲ್ ಒಂದು 13,50,000 ಬಂದ್ರೆ ಗಾಡಿ ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಫಾರ್ಚುನರ್, ಅದು ಕೂಡ KA ರಿಜಿಸ್ಟ್ರೇಷನ್ ಗಾಡಿ, ಒಳ್ಳೆ ಮೇಂಟೈನ್ ಆಗಿದೆ, ಫುಲ್ಲಿ ನೀಟ್ ಅಂಡ್ ಕ್ಲೀನ್ ಇದೆ. ಸರ್ ಇದು ಎಲ್ಲ ಒರಿಜಿನಲ್ ಪೇಂಟ್ ಅದ ಸರ್? ಇದು ಹೌದು ಸರ್, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ಗಾಡಿ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಓಡಿಸಬೇಕು ಅಷ್ಟೇ. ಇದು ಬರೀ 13.5 ಆಸ್ಕಿಂಗ್ ಇದೆ ಸರ್. ಇದು ಫೈನಲ್ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಮಾಡೋಣ. ಆನ್ ಟೇಬಲ್ ಬರ್ಲಿ ಕಸ್ಟಮರ್, ಗಾಡಿ ನೋಡ್ಕೊಳ್ಳಿ, ಬೇಕಾದ್ರೆ ಕುತ್ಕೊಂಡು ಏನೊಂದು ಮಾಡೋಣ. ಈ ಪ್ರೈಸ್ ಅಲ್ಲಿ ಎಂಟೈರ್ ಚಾಲೆಂಜ್ ಮಾಡ್ತೀನಿ. ಯಾರು ಅದನ್ನು ಪ್ಯೂರ್ ಕರ್ನಾಟಕ ಗಾಡಿ 13,500 ಕೊಟ್ಬಿಟ್ರೆ
ನಾನು 10 ಲಕ್ಷಕ್ಕೆ ನಾನು ಗಾಡಿ ಕೊಡ್ತೀನಿ, ಚಾಲೆಂಜ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಬಹುದು ನಾನು ಮುಂದ್ಗಡೆ ಒಂದು ಇದಿದೆ, ಸಫಾರಿ ಇದೆ. ಸಫಾರಿನೂ ಕೂಡ 2012 ಮಾಡಲ್ ಟಾಟಾ ಸಫಾರಿ ನೋಡ್ತಾ ಇದ್ದೀರಾ. 2.5 ಡೈಕಾರು PX ಟಾಪ್ ಅಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ, ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಇದನ್ನು ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಒಂದು 7 ಸೀಟರ್ ಯಾರು ನೋಡ್ತಾ ಅವರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. ಪ್ರೈಸಿಂಗ್ ನೋಡ್ತಾ ಇದ್ರೆ ನಾವು ಸರ್ ಕಸ್ಟಮರ್ ಬಂದ್ಬಿಟ್ಟು 3.5 ಲಕ್ಷ ಹೇಳ್ತಾ ಇರೋದು. ಫೈನಲ್ ಒಂದು 3,10,000 ಬಂದ್ರೆ ಗಾಡಿ ಕೊಡ್ತೀನಿ. ಸರ್ ಇದು ಎಷ್ಟು ಸೀಟರ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 7 ಸೀಟರ್ ವೆಹಿಕಲ್ ಬರುತ್ತೆ ಸರ್. ನೀವು ನೋಡ್ತಾ ಇರಬಹುದು, ಯಾರಾದ್ರೂ ಕಡಿಮೆ ಬೆಲೆಯಲ್ಲಿ 7 ಸೀಟರ್ ಗಾಡಿ ಹುಡುಕ್ತಾ ಇದೆ ಅಂದ್ರೆ 3 ಲಕ್ಷ ಎಷ್ಟು ಸರ್? 3,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 3,10,000 ಬಂದ್ರೆ 7 ಸೀಟರ್ ಗಾಡಿ ನಿಮಗೆ ಸಿಗ್ತದೆ. ಅದು ಕೂಡ ಫುಲ್ಲಿ ವೆಲ್ ಮೇಂಟೈನ್ ಆಗಿದೆ ಗಾಡಿ, ನೀವು ನೋಡ್ತಾ ಇರಬಹುದು. ನೆಕ್ಸ್ಟ್ ನೋಡ್ತಾ ಇದ್ದಾರೆ ನಮ್ಮ ಮುಂದೆ ಒಂದು ಮೈಕ್ರಾ ಇದೆ, 2016 ಮಾಡಲ್. ಅದನ್ನು ಆಟೋಮೆಟಿಕ್ ಕಾರು. ಯಾರು ಒಂದು ಹ್ಯಾಚ್ ಬ್ಯಾಕ್ ಕಾರು, ಆಟೋಮೆಟಿಕ್ ಕಾರ್, ಲೇಟೆಸ್ಟ್ ಕಾರ್ ಬೇಕು, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಅಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. 2016 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಶೋರೂಮ್ ಮೇಂಟೈನ್ ಮಾಡಿರೋದು ವೆಹಿಕಲ್, ಡ್ರಿವೆನ್ ಅರೌಂಡ್ 80,000 ನೋಡಿದೆ. ತುಂಬಾ ಚೆನ್ನಾಗಿದೆ, ₹1 ಖರ್ಚು ಮಾಡಂಗಿಲ್ಲ. ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 4 ಪವರ್ ವಿಂಡೋ ಬರುತ್ತೆ ಅಂಡ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ. ಹೌದು, ಏರ್ ಬ್ಯಾಗ್ ಕೂಡ ಬರುತ್ತೆ. ಲೆದರ್ ಸೀಟ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ, ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಆಗಿ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ರಿವರ್ಸ್ ಕ್ಯಾಮ್ರಾನು ಕೂಡ ಇದೆ. ತುಂಬಾ ಚೆನ್ನಾಗಿದೆ, ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಲಕ್ಸುರಿ ವೆಹಿಕಲ್ ಸರ್. ವೆರಿ ಎಷ್ಟಿಗೆ ಗೊತ್ತಾ, ಕಸ್ಟಮರ್ ಕೊಟ್ಟಿಂಗ್ 3,40,000 ಬೇಕು ಅಂತ ಹೇಳ್ತಾ ಇದ್ರು ಸರ್. ಫೈನಲ್ ಒಂದೇ ಬೆಲೆ ಸರ್, 2,95,000 ಬಂದ್ರೆ ಗಾಡಿ ಕೊಡ್ತೀನಿ. 2,95,000 ಬಂದ್ರೆ 2,95,000 16 ಮಾಡಲ್, 16 ಮಾಡಲ್ ಮೈಕ್ರಾ, ನಿಸಾನ್ ಮೈಕ್ರಾ VX ವೇರಿಯಂಟ್ ಟಾಪ್ ಎಂಡ್. ಅದನ್ನು ಸಿಂಗಲ್ ಓನರ್ ಡೀಸೆಲ್ ಆಟೋಮೆಟಿಕ್ ಕಾರ್ ಕೊಡ್ತಾ ಇದೀನಿ ಸರ್. ಬನ್ನಿ, ಯಾರು ಇಷ್ಟಪಟ್ಟು ದಯವಿಟ್ಟು ಡೈರೆಕ್ಟ್ಲಿ ಬನ್ನಿ ನಮ್ಮ ಶೋರೂಮ್ಗೆ. ಯಾರು ಲೋನ್ ನೋಡ್ತಾ ಇದ್ರೆ ₹0 ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮುಂದೆ ಒಂದು ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ. ಅದನ್ನು ಡೀಸೆಲ್ ವೇರಿಯಂಟ್, 2013 ಮಾಡಲ್, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ABS, ಕಂಪನಿ ಮ್ಯಾಗ್ವಿಲ್ ಬರುತ್ತೆ ಅಂಡ್ ಫೋಕ್ ಲ್ಯಾಂಪ್ಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ, ರಿವರ್ಸ್ ಬ್ಯಾಕ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ನಿಮಗೆ, ಪ್ಲಸ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ವೇರಿಯಂಟ್, ಫುಲ್ಲಿ ಲೋಡೆಡ್ ಆಗಿದೆ, ಫುಲ್ಲಿ ಲೋಡೆಡ್ ಗಾಡಿ ಅಂತ ಹೇಳ್ಬೋದು ನಾವು ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 13 ಮಾಡಲ್ಗೆ 4 ಕಾಲ್ ಹೇಳ್ತಾ ಇದ್ದಾರೆ. ಫೈನಲ್ ಒಂದು 3,75,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 3,70,000 ಬಂದ್ರೆ ನೀವು ಮಾಡ್ಕೊಡ್ತೀರಾ ಇದು ಗಾಡಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ರೆಡ್ ಕಲರ್ ಶಿಫ್ಟ್ ಇದೆ. ಅದನ್ನು ZXi ವೇರಿಯಂಟ್. ಇದು ZXi ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ABS ಬ್ರೇಕ್, ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮಗೆ. ಅದನ್ನು ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ನಾವು ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5,10,000 ಹೇಳ್ತಾ ಇರೋದು. ಒಂದು ಫೈನಲ್ ಒಂದು 4,75,000 ಬಂದ್ರೆ ಮಾಡ್ಕೊಡ್ತೀನಿ. 4,70,000 ಬಂದ್ರೆ ಮಾಡ್ಕೊಡ್ತೀನಿ. ಹೌದು. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಹೋಂಡಾದು ಇದೆ. ಇದು ಸರ್ ಇದು ನೆಕ್ಸ್ಟ್ ನೋಡ್ತಾ ಇರೋದು ಹೋಂಡಾ ಬ್ರಿಯೋ ಇದೆ ನನ್ನ ಹತ್ರ. 2014 ಮಾಡಲ್, ಅದನ್ನು S ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, 41,000 ಕಿಲೋಮೀಟರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಇದನ್ನು ಕೂಡ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ತುಂಬಾ ಚೆನ್ನಾಗಿದೆ, ನೋಡ್ಬೋದು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ತುಂಬಾ ಕ್ಲೀನ್ ಆಗಿದೆ, ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ ಕಸ್ಟಮರ್ ಬಂದು 4,25,000 ಹೇಳ್ತಾರೆ. ಫೈನಲ್ ಒಂದು ಸರ್ ಒಂದೇ ಬೆಲೆ ಸರ್, ಅರೌಂಡ್ 3,70,000 ಬಂದ್ರೆ ಗಾಡಿ ಕೊಡ್ತೀನಿ. ಓಕೆ ಸರ್. ಸೊ ನೆಕ್ಸ್ಟ್ ಕ್ವಿಡ್ ಇದೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ರೆನಾಲ್ಡ್ ಕ್ವಿಡ್ ಕ್ಲೈಂಬರ್ ಇದೆ ನನ್ನ ಹತ್ರ. 2017 ಮಾಡಲ್, ಆಟೋಮೆಟಿಕ್. ಅದನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಕೂಡ AC ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ತುಂಬಾ ಕ್ಲೀನ್ ಆಗಿದೆ, ₹1 ಖರ್ಚು ಮಾಡಂಗಿಲ್ಲ. ಇದನ್ನು ಕೂಡ ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಅರೌಂಡ್ ಇದನ್ನು ಕೂಡ ಒಂದು 3,95,000 ಹೇಳ್ತಾ ಇರೋದು. ಒಂದು 3,55,000 ಬಂದ್ರೆ ಮಾಡ್ಕೊಡ್ತೀನಿ ಸರ್. ನಮ್ಮ ಮುಂದೆ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಇದೆ, ಆಲ್ಟೋ. ಸರ್ ಆಲ್ಟೋ ನೋಡ್ತಾ ಇದ್ದೀರಾ, ಅದನ್ನು ಆಲ್ಟೋ K10 VXi ಆಪ್ಷನಲ್ ವೆಹಿಕಲ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಫ್ರಂಟ್ 2 ಪವರ್ ವಿಂಡೋಸ್ ಅಂಡ್ ಸಿಂಗಲ್ ಏರ್ ಬ್ಯಾಗ್, ಪ್ಯಾಸೆಂಜರ್ ಏರ್ ಬ್ಯಾಗ್, ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಆಗಿದೆ, ಸಿಸ್ಟಮ್ ಹಾಕಿದ್ದಾರೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಬರೋದು ಗಾಡಿ ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಒಂದು 15-20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ. 2019 ಮಾಡಲ್ ವೆಹಿಕಲ್, ಡ್ರಿವೆನ್ ಅರೌಂಡ್ 52,000 ಕಿಲೋಮೀಟರ್ಸ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,90,000 ಹೇಳ್ತಾ ಇದ್ರು. ಫೈನಲ್ ಒಂದು 3,50,000 ಬಂದ್ರೆ ಮಾಡ್ಕೊಡ್ತೀನಿ. 3,50,000 ಬಂದ್ರೆ ನೀವು ಮಾಡ್ಕೊಡ್ತೀರಾ? ಹೌದು. ಆಲ್ಟೋ K10 ಇರೋ ವೆಹಿಕಲ್. ಸೊ ನೆಕ್ಸ್ಟ್ ಸ್ಕೋಡಾದು, ಇದು ಯಾವ ಗಾಡಿ ಸರ್? ಸರ್ ಇದು ಬಂದ್ಬಿಟ್ಟು ಸ್ಕೋಡಾ ರಾಪಿಡ್ 2014 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್. ನೋಡ್ತಾ ಇದ್ರೆ ಅಲಾಯ್ ವೀಲ್ಸ್ ಆಗಲಿ, ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, 2014 ಮಾಡಲ್, ಸ್ಕೋಡಾ ರಾಪಿಡ್ ಡೀಸೆಲ್. ಅದನ್ನು ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 20-23 ಬರುತ್ತೆ. ತುಂಬಾ ಚೆನ್ನಾಗಿದೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ನವಾಸ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್
4,25,000 ಹೇಳ್ತಾ ಇರೋದು. ಫೈನಲ್ ಒಂದು 3,80,000 ಬಂದ್ರೆ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ನಮ್ಮ ಮುಂದೆ ಒಂದು Hyundai i20 ಇದೆ, 2017 ಮಾಡಲ್. ಅದನ್ನು ಡ್ರಿವೆನ್ ಅರೌಂಡ್ 33,000 ಕಿಲೋಮೀಟರ್, ಸಿಂಗಲ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್. ತುಂಬಾ ಚೆನ್ನಾಗಿದೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ, ₹1 ಖರ್ಚು ಮಾಡಂಗಿಲ್ಲ ಸರ್. ನೋಡ್ಬೋದು ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 2017 ಮಾಡಲು, ಅದನ್ನು i20 ಸ್ಪೋರ್ಟ್ಸ್ ವೇರಿಯಂಟ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,75,000 ಹೇಳ್ತಾ ಇರೋದು. ಫೈನಲ್ ಒಂದು 6,40,000 ಬಂದ್ರೆ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ನನ್ನ ಮುಂದ್ಗಡೆ ಒಂದು ವರ್ನಾ ಫ್ಲೂಡಿಕ್ ಇದೆ, ಅದನ್ನು SX ಟಾಪ್ ಎಂಡ್ ಆಪ್ಷನಲ್ ವೆಹಿಕಲ್, ಆಟೋಮೆಟಿಕ್ ಕಾರು, ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಆ್ಯಂಡ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 60% ಟೈರ್ಸ್ ವೆಹಿಕಲ್ ಇದೆ. ಇದು ಬರ್ಗಂಡಿ ಕಲರ್ ಅಂತ ಹೇಳ್ತಾರೆ, ವೈನ್ ಕಲರ್ ಬರುತ್ತೆ, ಇದು ವೈನ್ ಪರ್ಪಲ್ ಕಲರ್ ತರ ಸರ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು, ಅದನ್ನು ಆಟೋಮೆಟಿಕ್ ಡೀಸೆಲ್. ಇದು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ, ಯಾರು ಆಟೋಮೆಟಿಕ್ ಡೀಸೆಲ್ ಅಷ್ಟು ಗಾಡಿಗಳು ಮಾರ್ಕೆಟ್ ಅಲ್ಲಿ ಇಲ್ಲ. ಯಾಕಂದ್ರೆ ಮೈಲೇಜ್ ಬರುತ್ತೆ ನಿಮಗೆ, ಆರಾಮಾಗಿ ಕಂಫರ್ಟಬಲಿ ಯೂಸ್ ಮಾಡಬಹುದು. ನಿಮಗೆ ಮೈಲೇಜ್ ಸಿಟಿಯಲ್ಲಿ ಆರಾಮಾಗಿ 12-13 ಬರುತ್ತೆ, ಲಾಂಗ್ ಅಲ್ಲಿ ಒಂದು 15-16 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 4,55,000 ಹೇಳ್ತಾ ಇರೋದು. ಫೈನಲ್ ಒಂದು 4,10,000 ಬಂದ್ರೆ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ ಸರ್? ಸರ್ ಮತ್ತೆ ಇನ್ನೊಂದು, ಸೊ ನಿಮ್ಮ ಕಡೆಯಿಂದ ಏನಾದರೂ ನೀವು ಗ್ಯಾರಂಟಿ ವಾರಂಟಿ ಆ ಥರ ಏನಾದರೂ ಕೊಡ್ತೀರಾ ಸರ್? ಗ್ಯಾರಂಟಿ ನೋಡಿ, ನಮ್ಮ ಕಡೆಯಿಂದ ಆಕ್ಸಿಡೆಂಟ್ ಬಗ್ಗೆ, ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಗ್ಯಾರಂಟಿ ವಾರಂಟಿ ಇರುತ್ತೆ. ಅಂಡ್ ಇಂಜಿನು ಮೆಕ್ಯಾನಿಕಲ್ ಏನಿದೆನೂ ಕೂಡ ನಮ್ ಸರ್ಟಿಫೈಡ್ ಮಾಡಿನೇ, ವಿತೌಟ್ ಸರ್ಟಿಫಿಕೇಶನ್ ನಾವು ನಿಲ್ಸಲ್ಲ. ಎಲ್ಲ ಸರ್ಟಿಫೈಡ್ ಮಾಡಿ ನಮ್ಮ ಶೋರೂಮ್ ಒಳಗಡೆ ಹಾಕೋದು. ಯಾಕಂದ್ರೆ ನಮ್ದು ಶೋರೂಮ್ ಹಳೆ 42 ಇಯರ್ಸ್ ಆಯ್ತು, ನಾವು ಎಲ್ಲ ಸರ್ಟಿಫೈಡ್ ಮಾಡಿನೇ ಕೊಡ್ತೀನಿ ಸರ್. ಇಂಜಿನ್ ವಾರಂಟಿ ಎಲ್ಲ ಹೇಳ್ತಾರೆ ಸರ್, ಬೇರೆ ಹೇಳಕ್ಕೆ ಏನು ಸರ್, ನಾನು ಹೇಳ್ತೀನಿ ಬೈಯಿಂದ, ಅದನ್ನು ನಾನು ತಿರ್ಗಾ ಹೇಳಾದ್ಮೇಲೆ ಅದು ಮಾಡ್ಕೊಡ್ಬೇಕು ಸರ್. ಲೇಟೆಸ್ಟ್ ಗಾಡಿ ಇದ್ರೆ ವಾರಂಟಿ ಕೊಡ್ತಾರೆ, ಲೋ ಮಾಡಲ್ ಗಾಡಿ ಯಾರು ವಾರಂಟಿ ಗ್ಯಾರಂಟಿ, ಅದು ಯಾರೇ ವಾರಂಟಿ ಗ್ಯಾರಂಟಿ ಅಂತ ಹೇಳ್ತಾರೆ, ಅದು ಎಲ್ಲ ಸುಳ್ಳು ಹೇಳ್ತಾರೆ, ಸುಮ್ಮನೆ ಅಲ್ಲ. ಹಿಂಗೆ ತಿನ್ನೋದ್ರು ಹಂಗೆ ತಿನ್ನೋದ್ರು ಹಂಗೆ ಅಂತ ಎಲ್ಲ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ. ನನ್ನ ಕಡೆಯಿಂದ ಎಲ್ಲ ಸರ್ಟಿಫೈಡ್ ಮಾಡಿ ಕೊಡ್ತೀನಿ ಸರ್. ವಾರಂಟಿ ಗ್ಯಾರಂಟಿ ಅಂತ ಇರಲ್ಲ. ಎಲ್ಲ ಇಂಜಿನ್ ಮೆಕ್ಯಾನಿಕಲ್ ಏನಿದೆ ಎಲ್ಲ ನಮ್ಮ ಕಡೆ ಸರ್ಟಿಫೈಡ್ ಮಾಡಿ ಒಳ್ಳೆ ಗುಡ್ ಗಾಡಿನೇ ನನ್ನ ಹತ್ರ ನಿಲ್ಸೋದು. ಬೇಕಂದ್ರೆ ನಿಮ್ಗೆ ಅಷ್ಟು ಡೌಟ್ ಇದ್ರೆ ನಿಮ್ಮ ಮೆಕ್ಯಾನಿಕೋ ನಿಮ್ಗೆ ಯಾರೋ ಗೊತ್ತಿದ್ರೆ ಕರ್ಕೊಂಡು ಬನ್ನಿ, ತೋರಿಸ್ಕೊಂಡು ತಗೊಂಡೋಗಿ, ಅದರಲ್ಲಿ ನೋ ಪ್ರಾಬ್ಲಮ್. ಓಕೆ ಸರ್. ನೋಡ್ತಾ ನಮ್ಮ ಮುಂದೆ ಒಂದು Hyundai i20 ಡೀಸೆಲ್ ವೆಹಿಕಲ್ ಇದೆ, ಅದನ್ನು 2014 ಮಾಡಲ್ ವೆಹಿಕಲ್. ತುಂಬಾ ಚೆನ್ನಾಗಿದೆ, 72,000 ಕಿಲೋಮೀಟರ್ ಏನೋ. ಮ್ಯಾಗ್ನಾ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಮೈಲೇಜ್ ಸಿಟಿಯಲ್ಲಿ 15-20 ಬರುತ್ತೆ. ಇದನ್ನು ಕೂಡ ಲಾಂಗ್ ಅಲ್ಲಿ 22-23 ಪ್ಲಸ್ ಬರುತ್ತೆ ಮೈಲೇಜ್. ಡೀಸೆಲ್ ಗಾಡಿ, ಮೈಲೇಜ್ ಗಾಡಿ ಅಂಡ್ ಮೇಂಟೆನೆನ್ಸ್ ಕಮ್ಮಿ ಗಾಡಿ ಅಂತ ಹೇಳ್ಬೋದು. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 4,45,000 ಹೇಳ್ತಾರೆ. ಫೈನಲ್ ಒಂದು 3,95,000 ಬಂದ್ರೆ ಗಾಡಿ ಕೊಡ್ತೀನಿ. 3,95,000 ಬಂದ್ರೆ ನೀವು ಗಾಡಿ ಕೊಡ್ತೀರಾ ನೀವು? ನೆಕ್ಸ್ಟ್ ನೋಡ್ತಾ ಇದೀರಾ ಫ್ರೀಲ್ಯಾಂಡರ್ ಇದೆ ನನ್ನ ಹತ್ರ. ಮುಂದೆ 2012 ಮಾಡಲ್ ಫ್ರೀಲ್ಯಾಂಡರ್, ಅದನ್ನು ಆಟೋಮೆಟಿಕ್ ಡೀಸೆಲ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಕಾಂಪ್ಯಾಕ್ಟ್ XUV ವೆಹಿಕಲ್. ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್, 6 ಏರ್ ಬ್ಯಾಗ್ಸ್ ವಿತ್ ಪ್ಯಾನಿಮಿಕ್ ಡಬಲ್ ಸನ್ ರೂಫ್ ಬರುತ್ತೆ ನಿಮಗೆ. ಇದು ಟಾಪ್ ಅಂಡ್ ಲಕ್ಸುರಿ ವೆಹಿಕಲ್. ಯಾರು ಒಂದು ಕಾಂಪ್ಯಾಕ್ಟ್ XUV ಕಮ್ಮಿ ಪ್ರೈಸ್ ಅಲ್ಲಿ ಒಂದು ಲಕ್ಸುರಿ ಕಾರ್ ಬೇಕು ಸರ್ ಅಂತ ನೋಡ್ತಾ ಅವ್ರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. 2012 ಮಾಡಲ್ ಲಕ್ಸುರಿ ಕಾರ್ ಫ್ರೀಲ್ಯಾಂಡರ್ ಕೊಡ್ತಾ ಇದೀನಿ, ಅದನ್ನು ಆಟೋಮೆಟಿಕ್ ಲ್ಯಾಂಡ್ ರೋವರ್ ವೆಹಿಕಲ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 10.5 ಲಕ್ಷ ಹೇಳ್ತಾರೆ, ಒಂದು 9 ಲಕ್ಷ ಬಂದ್ರೆ ಗಾಡಿ ಮಾಡ್ಕೊಡ್ತೀವಿ. 9 ಲಕ್ಷ ಬಂದ್ರೆ ನೀವು ಗಾಡಿ ಕೊಡ್ತಾ ಇದ್ದೀರಾ. ಲ್ಯಾಂಡ್ ರೋವರ್ ಇರೋದು ವೆಹಿಕಲ್ ನೀವು ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮೈಲೇಜ್ ಗಾಡಿ ಬೇಕು, ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕು, ಅಂಡ್ ಸಿಟಿಯಲ್ಲಿ ಓಡಾಡಕ್ಕೆ ಒಂದು 2 ವೀಲರ್ ತರ ಗಾಡಿ ಬೇಕಂದ್ರೆ ನನ್ನ ಹತ್ರ ಬೆಸ್ಟ್ ಗಾಡಿ ಇದು. 2 ವೀಲರ್ ತರ ಸಿಟಿಯಲ್ಲಿ ಓಡಾಡಕ್ಕೆ ಇಲ್ಲ, ಆರಾಮಾಗಿ ಕಾಶ್ಮೀರ ಟು ಕನ್ಯಾಕುಮಾರಿ ಯೂಸ್ ಮಾಡಬಹುದು. ಸ್ಮಾಲ್ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತ ಹೇಳ್ತೀನಿ. 3-4 ಜನ ಇರ್ತಾರೆ ಫ್ಯಾಮಿಲಿಯಲ್ಲಿ, ಸ್ಮಾಲ್ ಫ್ಯಾಮಿಲಿಗೆ ಹಸ್ಬೆಂಡ್ ವೈಫ್ ಸ್ಮಾಲ್ ಮಕ್ಕಳು ಎಲ್ಲ ಇರ್ತಾರೆ. ಅಂಡ್ ಸ್ಮಾಲ್ ಫ್ಯಾಮಿಲಿ ಇರುತ್ತೆ ಅಂದ್ರೆ ಕೂಡ 4-5 ಜನ ಯೂಸ್ ಮಾಡಬಹುದು ಆರಾಮಾಗಿ. ಒಂದು ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಗಾಡಿ, 2 ವೀಲರ್ ಮೇಂಟೆನೆನ್ಸ್ ಒಂದು 5,000-4,000 ಇದರ ಸರ್ವಿಸ್ ಆಗಿಬಿಡುತ್ತೆ ವೆಹಿಕಲ್. ಅಂಡ್ ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ Hyundai Eon 2012 ಮಾಡಲು, ಜಸ್ಟ್ ಡಿವೈನ್ ಅರೌಂಡ್ 41,000 ಕಿಲೋಮೀಟರ್, ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 2,65,000 ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ಒಂದು 2,30,000 ಬಂದ್ರೆ ಮಾಡ್ಕೊಡ್ತೀನಿ. ಓಕೆ ಸರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಇದು ಸುಜುಕಿ ಸೆಲಿರಿಯೋ ಸರ್. ಇದು ಬಂದ್ಬಿಟ್ಟು ಮಾರುತಿ ಸುಜುಕಿಯಲ್ಲಿ ಇದು ಮಾರುತಿ ಸೆಲಿರಿಯೋ ಇದೆ ನನ್ನ ಹತ್ರ. ಅದನ್ನು ಆಟೋಮೆಟಿಕ್ ವೆಹಿಕಲ್, 2014 ಮಾಡಲ್ ವೆಹಿಕಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 63,000 ಹೊಡಿರೋದು ವೆಹಿಕಲ್. ಅದನ್ನು VXI ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ಅಂಡ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಕಸ್ಟಮರ್ ಟೆಸ್ಟ್ ಸ್ಕ್ರೀನ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ. ಮೈಲೇಜ್ ಅಲ್ಲಿ ಸಿಟಿಯಲ್ಲಿ ನಿಮಗೆ 15-16 ಬರುತ್ತೆ, ಲಾಂಗ್ ಅಲ್ಲಿ 18 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಈ ಗಾಡಿಗೆ ಅರೌಂಡ್ 3,70,000 ಹೇಳ್ತಾರೆ. ಅದು ಒಂದು 3,40,000 ಬಂದ್ರೆ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಇದು ಚೆವರ್ಲೈಟ್ ಸೇಲ್ ವೆಹಿಕಲ್, 2013 ಮಾಡಲ್, 72,000 ಕಿಲೋಮೀಟರ್ ಏನೋ, ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್. ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಸ್ವಿಫ್ಟ್ i20 ಲುಕ್ ತರ ಬೇಕು ಗಾಡಿ, ಅದನ್ನು ಲೇಟೆಸ್ಟ್ ಮಾಡಲ್ ಅಲ್ಲಿ ಬೇಕಂದ್ರೆ 2013 ಮಾಡಲ್ ಚೆವರ್ಲೈಟ್ ಸೇಲ್ ಕೊಡ್ತಾ ಇದೀನಿ. ಕಸ್ಟಮರ್ 2,55,000 ಹೇಳ್ತಾ ಇರೋದು. ಫೈನಲ್ ಒಂದು 2,20,000 ಬಂದ್ರೆ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಈಕೋ ಸ್ಪೋರ್ಟ್ಸ್ ಇದೆ, ಫೋರ್ಡ್ ಈಕೋ ಸ್ಪೋರ್ಟ್ಸ್ 2017 ಮಾಡಲ್ ವೆಹಿಕಲ್, 52,000 ಕಿಲೋಮೀಟರ್ ಏನು, ಟೈಟಾನಿಯಂ ಪ್ಲಸ್ ಇದು, 6 ಏರ್ ಬ್ಯಾಗ್ಸ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ,
ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ, ತೊಗೊಳಕ್ಕೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. ಬಟನ್ ಸ್ಟಾರ್ಟ್ ಬರುತ್ತೆ ಇದಕ್ಕೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,90,000 ಹೇಳ್ತಾ ಇರೋದು. ಫೈನಲ್ ಒಂದು 6,60,000 ಬಂದ್ರೆ ಮಾಡ್ಕೊಡ್ತೀನಿ. 6,60,000 ಬಂದ್ರೆ ನೀವು ಮಾಡ್ಕೊಡ್ತೀನಿ ನಾನು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಹೋಂಡಾ ವೆರ್ನಾ ಇದೆ, ನೋಡ್ತಾ ಇದ್ದೀರಾ. 2011 ಮಾಡೆಲ್ ಹ್ಯುಂಡೈ ವರ್ನಾ ಟ್ರಾನ್ಸ್ಫಾರ್ಮ್. ಇದು ಫ್ಲೂಯಿಡಿಕ್ ಇಂಜಿನ್ ಬರೋದು, 1.6 ಲೀಟರ್ ಇಂಜಿನ್ ಬರೋದು, SX ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್, ಅಲಾಯ್ ವೀಲ್ಸ್, ABS ಬ್ರೇಕ್, ಫೋಗ್ ಲ್ಯಾಂಪ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ ಅವರು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿ. ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್. ಮೈಲೇಜ್ ಅಲ್ಲಿ ಸಿಟಿಯಲ್ಲಿ 18 to 20 ಬರುತ್ತೆ. CRD ಇಂಜಿನ್ ಬರೋದು, ಲಾಂಗ್ ಅಲ್ಲಿ 20+ ಬರುತ್ತೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಕಸ್ಟಮರ್ 2,95,000 ಹೇಳ್ತಾರೆ. ಫೈನಲ್ 2,55,000 ಬಂದ್ರೆ ಮಾಡ್ಕೊಡ್ತೀನಿ. ಓಕೆ ಸರ್. ಚವಲೆಟ್ ಸ್ಪಾರ್ಕ್ ವೆಹಿಕಲ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 2,10,000 ಹೇಳ್ತಾ ಇರೋದು. ಫೈನಲ್ ಒಂದು 1,80,000 1,80,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನಮ್ಮ ಮಂಗಡ ನೋಡ್ತಾ ಇದ್ರೆ ಟಾಟಾ ಜಿಸ್ಟ್ ಇದೆ ನನ್ನ ಹತ್ರ. ಅದನ್ನು ಆಟೋಮೆಟಿಕ್ ಡೀಸೆಲ್ ಕಾರು. ಯಾರು ಆಟೋಮೆಟಿಕ್ ಡೀಸೆಲ್ ಕಾರ್ ನೋಡೋರಿಗೆ ಬೆಸ್ಟ್ ಗಾಡಿ ಕೊಡ್ತೀನಿ. ಆಟೋಮೆಟಿಕ್ ಡೀಸೆಲ್ 2014 ಮಾಡಲು ಟಾಟಾ ಜಿಸ್ಟ್ ವೇರಿಯಂಟು. ಅದನ್ನು ಟಾಪ್ ಎಂಡ್ ಗಾಡಿ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಪ್ರೊಜೆಕ್ಟರ್, ಹೆಡ್ಲೈಟ್ಸು, ಕಂಪನಿ ಸಿಸ್ಟಮು, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ. ಆ್ಯಂಡ್ ಅಲಾಯ್ ವೀಲ್ಸ್ ಆಗಲಿ, ನಿಮಗೆ ಫೋಗ್ ಲ್ಯಾಂಪ್ಸ್ ಆಗಲಿ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಪ್ರತಿಯೊಂದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿ. ಡೀಸೆಲ್ ಗಾಡಿ. ಮೈಲೇಜ್ ಸಿಟಿಯಲ್ಲಿ 15 ಬರುತ್ತೆ, ಲಾಂಗಲ್ಲಿ 16-17 ಬರುತ್ತೆ ವೆಹಿಕಲ್ ಮೈಲೇಜು. ಪ್ರೈಸಿಂಗ್ ನೋಡ್ತಾ ಇದ್ರೆ ನವಸ ಕಸ್ಟಮರ್ ಬಂದ್ಬಿಟ್ಟು ಅರೌಂಡು 4,25,000 ಹೇಳ್ತಾ ಇರೋದು. ಒಂದು 3,75,000 3,75,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಡಸ್ಟರ್ನು ಕೂಡ ನೋಡ್ಬೋದು ನನ್ನ ಹತ್ರ. 110 PS ಟಾಪ್ ಎಂಡು ಲಕ್ಸುರಿ ವೆಹಿಕಲ್. 2013 ಮಾಡಲ್ 110 ಡಸ್ಟರ್. ಇದು RXZ ವೆಹಿಕಲ್. ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವೀಲ್, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್, ಬ್ಯಾಕ್ AC, ಬ್ಯಾಕ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಪ್ಲಸ್ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ಅನ್ ಗಾಡಿ ಅಂತ ಹೇಳ್ಬೋದು. ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಡೀಸೆಲ್ ಗಾಡಿಗೆ 4,75,000 ಹೇಳ್ತಾರೆ. ಫೈನಲ್ ಒಂದು 4,40,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಒಂದು ರೆನಾಲ್ಡ್ ಡಸ್ಟರು 2013 ಮಾಡಲ್ ವೆಹಿಕಲ್. ಸರ್ ಇದು ನೆಕ್ಸ್ಟ್ ಪೋಲೋ GT ಇದೆ ನನ್ನ ಹತ್ರ ಇದೆ. ಇದು ಜಸ್ಟ್ ಇವಾಗಲೇ ಬಂದಿರೋದು ಸರ್. ಇನ್ನು ರಿಫರ್ಬ್ ಏನು ಮಾಡಿಲ್ಲ ನಾವು. ರಿಫರ್ಬ್ ಎಲ್ಲ ಮಾಡ್ಕೊಡ್ತೀವಿ ಕ್ಲೀನಾಗಿ. 2014 ಮಾಡಲು GT ವೇರಿಯಂಟು. ಅದು TDI ಇಂಜಿನ್. ಇದು ಡೀಸೆಲ್ ಇಂಜಿನ್ ಬರುತ್ತೆ. ಇದರಲ್ಲಿ ಮ್ಯಾನ್ಯುಯಲ್ ವೇರಿಯಂಟು, ಟಾಪ್ ಎಂಡ್ ವೆಹಿಕಲ್, ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್. GT ಟಾಪ್ ಎಂಡ್ ಗಾಡಿ ಅಂದರೆ ಎಲ್ಲರೂ ಗೊತ್ತಾಗ್ತದೆ, ಫುಲ್ ಲೋಡೆಡ್ ಅಂತ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5 lakh ಹೇಳ್ತಾ ಇದ್ರು. ಫೈನಲ್ ಒಂದು 4,60,000 ಬಂದರೆ ಮಾಡ್ಕೊಡ್ತೀನಿ ಫೈನಲ್. ಅದನ್ನು ವಿತ್ ರಿಫರ್ಬ್ ಎಲ್ಲ ಮಾಡ್ಕೊಡ್ತೀನಿ. ಕ್ಲೀನಾಗಿ ಹೊಸ ಶೋರೂಮ್ ಥರ ಮಾಡ್ಕೊಡ್ತೀನಿ. ಇಷ್ಟು ಇವಾಗಲೇ ಬಂದಿರೋದು, ನಾವು ಇನ್ನೂ ರಿಫರ್ಬ್ ಏನು ಮಾಡಿಲ್ಲ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ನನ್ನ ಮುಂದೆ ಒಂದು ಆಟೋಮೆಟಿಕ್ ಹೋಂಡಾ ಸಿಟಿ ಕೂಡ ಇದೆ. 2016 ಮಾಡಲ್ ವೆಹಿಕಲ್, ಪೆಟ್ರೋಲ್ ಇಂಜಿನ್, S ವೇರಿಯಂಟ್. ಇದು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್ ಒಂದು ಬರಲ್ಲ ಇದಕ್ಕೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,25,000 ಹೇಳ್ತಾರೆ. ಅದೊಂದು ಫೈನಲ್ 5,75,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಅದ್ಬೇಲ ಅಂದರೆ ನನ್ನ ಹತ್ರ ಬೆಸ್ಟ್ ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಇದೆ. ಹೋಂಡಾ ಬ್ರಿಯೋ ಇದೆ. ಬ್ರಿಯೋ ನೋಡ್ತಾ ಇದ್ದೀರಾ 2012 ಮಾಡಲ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್, 53,000 ಕಿಲೋಮೀಟರ್ ಇವೇನು. ಇದನ್ನು ಕೂಡ S ವೇರಿಯಂಟು, AC ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡು 2,55,000 ಹೇಳ್ತಾ ಇರೋದು. ಫೈನಲ್ ಒಂದು 2,35,000 ಬಂದರೆ ಮಾಡ್ಕೊಡ್ತೀನಿ. ಓಕೆ. ನೆಕ್ಸ್ಟ್ ನೋಡ್ತಾ ಇದ್ದೀರಾ XUV 500 ಇದೆ. 2014 ಮಾಡಲ್ ವೆಹಿಕಲ್, ಟಾಪ್ ಎಂಡ್ W8 ವೇರಿಯಂಟು. ಗಾಡಿ ಶೋರೂಮ್ ತರ ಇದೆ. ಶೋರೂಮ್ ತರ ಬ್ಲಾಕ್ ಬೆರಿ ಅಂತ ಹೇಳ್ತಾರಲ್ಲ, ಆ ತರ ಬ್ಲಾಕ್ ಬ್ಯೂಟಿ ತರ ಇದೆ ವೆಹಿಕಲ್. ಇದರಲ್ಲಿ ನಿಮಗೆ ಟಾಪ್ ಎಂಡ್ W8 ವೇರಿಯಂಟು, ಟಾಪ್ ಎಂಡ್ ಲಕ್ಸುರಿ ವೆಹಿಕಲ್. ದೊಡ್ಡ ಗಾಡಿ. ಆಲ್ಮೋಸ್ಟ್ ಓಡಿರೋದು ಅರೌಂಡ್ 75,000 ಕಿಲೋಮೀಟರ್ಸ್, 75 to 80,000 ಕಿಲೋಮೀಟರ್ಸ್ ನೋಡಿದೆ. ಟಾಪ್ ಎಂಡ್ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 65-70% ಟೈರ್ಸ್ ಇದೆ. ಜಸ್ಟ್ ಇದನ್ನು ಇವಾಗಲೇ ಬಂದಿರೋದು. ಇನ್ನು ನೋಡಿ ರೀಫರ್ ಪಾಲಿಶಿಂಗ್ ಮಾಡ್ತಾ ಇದ್ದಾರೆ. ಜಸ್ಟ್ ನೆನ್ನೆ ನೈಟೇ ಬಂದಿರೋದು ವೆಹಿಕಲ್. ಪಾಲಿಶಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ತುಂಬ ಕ್ಲೀನ್ ಆಗಿದೆ. ಒರಿಜಿನಲ್ ಪೇಂಟಲ್ಲಿ ಇರೋದು. ಶೈನಿಂಗ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಬಾಡಿ ಲೈನ್ಗೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್ ಕಸ್ಟಮರ್ ಬಂದುಬಿಟ್ಟು ಇದಕ್ಕೆ ಅರೌಂಡು 7,25,000 7,25,000 ಹೇಳ್ತಾ ಇರೋದು. ಫೈನಲ್ ಆಗಿದ್ರೆ ಸರ್ ಒಂದು 6,70,000 ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ವರ್ನಾ ಫ್ಲೂಯಿಡಿಕ್ ಇದೆ. 2013 ಮಾಡಲು SX ವೇರಿಯಂಟು, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ABS, ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್, ಆಟೋಮೆಟಿಕ್ ಮಿರರ್, ಓಪನಿಂಗ್ ಮಿರರ್ ಅಡ್ಜಸ್ಟಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ಡೀಸೆಲ್ ಇಂಜಿನು. ಮೈಲೇಜ್ ಸಿಟಿಯಲ್ಲಿ ನಿಮಗೆ 15 ಬರುತ್ತೆ, ಲಾಂಗಲ್ಲಿ 18 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ನವ ಸರ್. ಇದನ್ನು ಕೂಡ ಕಸ್ಟಮರ್ ಅರೌಂಡು 4,40,000 ಹೇಳ್ತಾ ಇರೋದು. ಫೈನಲ್ ಒಂದು 3,95,000 ಬಂದರೆ ಮಾಡ್ಕೊಡ್ತೀನಿ ಸರ್. ಓಕೆ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಇಂಜಿನು, 78,000 ಕಿಲೋಮೀಟರ್ ಇವೆ. ಡೀಸೆಲ್ ಇಂಜಿನು, ಸ್ವಿಫ್ಟ್ ಡಿಸೈರ್ ತುಂಬ ಕ್ಲೀನ್ ಆಗಿದೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿದೆ. ಡೀಸೆಲ್ ಇಂಜಿನು, VDI ವೇರಿಯಂಟು, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗಲ್ಲಿ 22-23 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದುಬಿಟ್ಟು 4,60,000 ಹೇಳ್ತಾ ಇರೋದು. ಒಂದು ಫೈನಲ್ 4,00,000
25,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಚೆವರ್ಲೈಟ್ ಬೀಟ್ ಇದೆ, ಡೀಸೆಲ್ ಗಾಡಿ 2012 ಮಾಡಲು, ಡೀಸೆಲ್ ಇಂಜಿನು, ಅದನ್ನು LS ವೇರಿಯಂಟು, AC ಪವರ್ ಸ್ಟೇರಿಂಗು, ಫ್ರಂಟ್ 2 ವಿಂಡೋಸ್ ಬರುತ್ತೆ ಆ್ಯಂಡ್ ಸಿಸ್ಟಮ್ ಕಂಪನಿ ಸಿಸ್ಟಮ್ ಇದೆ, ಲೆದರ್ ಸೀಟ್ ಔಟ್ ಆಫ್ ಮಾರ್ಕೆಟ್ ಎಲ್ಲ ಹಾಕಿದ್ದಾರೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಕಸ್ಟಮರ್ ಬಂದುಬಿಟ್ಟು 2,25,000 ಹೇಳ್ತಾ ಇರೋದು, ಫೈನಲ್ 1,95,000 ಬಂದರೆ ಮಾಡ್ಕೊಡ್ತೀನಿ. ನಮ್ಮ ಹೊಸ ನಮ್ಮ ಮುಂದೆ ಒಂದು ಫೋರ್ಟ್ ಫಿಗೋ ಇದೆ, ಅದನ್ನು 2012 ಮಾಡಲ್, ಪೆಟ್ರೋಲ್ ಇಂಜಿನ್, ZXi ವೇರಿಯಂಟು. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ 68,000 ಓಡಿರೋದು ವೆಹಿಕಲ್, ಶೋರೂಮ್ ಥರ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಪ್ರೈಸಿಂಗ್ ಕೂಡ ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 2,45,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ ಸರ್, ಒಂದು 2,20,000 ಬಂದರೆ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಮತ್ತು ಇನ್ನೊಂದು ತುಂಬ ಜನ ಇರ್ತಾರೆ, ಅವರು ಅಷ್ಟು ಸಿವಿಲ್ ಮೇಂಟೈನ್ ಮಾಡಲ್ಲ, ಸೊ ಅವ್ರಿಗೂ ಕೂಡ ಲೋನ್ ಸರ್ ಅವ್ರಿಗೂ ಕೂಡ ಲೋನ್ ಮಾಡ್ಕೊಡ್ತೀನಿ ಸರ್. ನಮ್ಮ ಹತ್ರ ಒಂದು ಪ್ರೈವೇಟ್ ಫೈನಾನ್ಸ್ ಕೂಡ ಇದೆ ಆಪ್ಷನ್. ಸಿಬಿಲ್ ಇಲ್ಲ ಅವ್ರಿಗೆ ನಾನು ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೀನಿ ನಮ್ಮ ಕಡೆಯಿಂದ. ಓಕೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಹ್ಯುಂಡೈ ಕ್ರೆಟಾ ಇದೆ ನನ್ನ ಹತ್ರ, 2019 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಇಂಜಿನ್, 30,000 ಕಿಲೋಮೀಟರ್ ಏನೋ. EX ಪ್ಲಸ್ ಇದು, EX ಪ್ಲಸ್ ಅಂತ ಹೇಳ್ತಾರೆ, E ಪ್ಲಸ್ 2019 ಮಾಡಲ್, ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್, 30,000 ನೋಡಿರೋದು. ಗಾಡಿ ಶೋರೂಮ್ ತರ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್, ಬಾಡಿ ಲೈನ್, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಹೊಸ ಇಂಟೀರಿಯರ್ ಹಾಕಿದ್ದಾರೆ. ಲೆದರ್ ಸೀಟ್ಸ್ ಆಗಲಿ, ಸಿಸ್ಟಮ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 70% ಟೈರ್ಸ್ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 10,25,000 ಹೇಳ್ತಾರೆ. ಫೈನಲ್ 9,75,000 ಬಂದರೆ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸರ್, ನಮ್ಮ ಮುಂದೆ ಒಂದು i10 ಇದೆ, 2012 ಮಾಡಲು, ಹ್ಯುಂಡೈ i10 2012 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟ್ ಇದು, AC ಪವರ್ ಸ್ಟೇರಿಂಗ್, 4 ಕಂಪನಿ ಸಿಸ್ಟಮ್ ಬರುತ್ತೆ, ಸೆಕೆಂಡ್ ಓನರ್ ವೆಹಿಕಲ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್, i10 ಬಂದುಬಿಟ್ಟು 2012ಗೆ ಕಸ್ಟಮರ್ 2,95,000 ಹೇಳ್ತಾರೆ. ಒಂದು 2,65,000 ಬಂದರೆ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ರ್ಯಾಪಿಡ್ ಇದೆ, ಕೂಡ ರ್ಯಾಪಿಡೋ, ಅದನ್ನು 2012 ಮಾಡಲು, ಎಲಿಗೆಂಟ್ ಸ್ಟಾಪ್ ಆ್ಯಂಡ್ ವೇರಿಯಂಟು, AC ಪವರ್ ಸ್ಟೇರಿಂಗ್, 4 ಡ್ಯೂಲ್ ಏರ್ ಬ್ಯಾಗ್, ABS ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಅಲಾಯ್ ವೀಲ್ಸು, ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಡೀಸೆಲ್ ಇಂಜಿನ್ ವೆಹಿಕಲ್ ಸರ್. ಕಸ್ಟಮರ್ ಬಂದುಬಿಟ್ಟು 3,40,000 ಹೇಳ್ತಾ ಇರೋದು. ಫೈನಲ್ ಒಂದು 3 ಲಕ್ಷ ಫೈನಲ್ ಬಂದರೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಹೋಂಡಾ ಸಿಟಿ ಇದೆ, 2009 ಮಾಡಲ್, ಸಿಂಗಲ್ ಓನರು, ಅದನ್ನು FC ಜೊತೆಲಿ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ. SM ವೇರಿಯಂಟ್ ಇದು, AC ಪವರ್ ಸ್ಟೇರಿಂಗ್, 4 ವಿಂಡೋ ಎಲ್ಲ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಯಾರು ಲೋ ಬಜೆಟಲ್ಲಿ ಒಂದು ಕ್ರೇಜ್ ಹೋಂಡಾ ಸಿಟಿ ಅಂತ ಕ್ರೇಜ್ ಇರ್ತಾರೆ, ಅವರಿಗೆ ಒಳ್ಳೆ ಗಾಡಿ ಕೊಡ್ತಾ ಇದ್ದೀನಿ. ಅದನ್ನು ಸಿಂಗಲ್ ಓನರ್ ವಿತ್ ಫ್ರೆಶ್ ಡಾಕ್ಯುಮೆಂಟ್ ಜೊತೆಲಿ. ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 3,10,000 ಹೇಳ್ತಾ ಇರೋದು. ಫೈನಲ್ 2,80,000 ಬಂದರೆ ವಿತ್ ಫ್ರೆಶ್ ಡಾಕ್ಯುಮೆಂಟ್ ಜೊತೆಲಿ ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನನ್ನ ಹತ್ರ ಒಂದು ಹಿಂಡೆ ಯಾನ್ ಇದೆ, ಇನ್ನೊಂದು 2013 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಜಸ್ಟ್ 38,000 ಓಡಿರೋದು ವೆಹಿಕಲ್, ಸಿಂಗಲ್ ಓನರ್, ಎರಾ ಪ್ಲಸ್ ಅಂತ ಹೇಳ್ತಾರೆ. ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 2,75,000 ಹೇಳ್ತಾ ಇರೋದು. ಫೈನಲ್ ಒಂದು 2,40,000, 2,40,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಗ್ರ್ಯಾಂಡ್ i10 ಇದೆ, 2016 ಮಾಡಲ್ ಇದು, ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ವೇರಿಯಂಟು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗ್, 4 ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ತುಂಬಾ ಕ್ಲೀನ್ ಆಗಿದೆ, ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,60,000 ಹೇಳ್ತಾ ಇರೋದು. ಫೈನಲ್ ಸರ್ ಒಂದೇ ಬೆಲೆ, ಡೆಡ್ ಲೈನ್ ಹೇಳ್ಬಿಡ್ತೀನಿ, ಯಾರು ಕೊಡಲ್ಲ ಎಂಟರ್ ಮಾರ್ಕೆಟಲ್ಲಿ. 3,95,000 ಬಂದರೆ ಒಂದು ಹ್ಯುಂಡೈ i10 ಗ್ರ್ಯಾಂಡ್ ಕೊಡ್ತಾ ಇದ್ದೀನಿ, ಸ್ಪೋರ್ಟ್ಸ್ ವೇರಿಯಂಟ್ 2016 ಮಾಡಲು ಸರ್. ಗ್ರ್ಯಾಂಡ್ i10 ಬೇಡ ಅಂದ್ರೆ ನನ್ನ ಹತ್ರ ನೆಕ್ಸ್ಟ್ ಹೋಂಡಾ ಇದು ಅಮೇಜ್ ಇದೆ, ಇದು ಅಮೇಜ್ ಡೀಸೆಲ್ ವೇರಿಯಂಟ್, 2013 ಮಾಡಲ್ ವೆಹಿಕಲ್, ಡೀಸೆಲ್ ಗಾಡಿ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾ ಇರೋದು. ಒಂದು 3,40,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದಾರೆ ಮುಂದ್ಗಡೆ ಒಂದು ಹೋಂಡಾ ಸಿಟಿ ಇದೆ, 2011 ಮಾಡಲ್ ವೆಹಿಕಲ್, ಅದನ್ನು ಟಾಪ್ ಎಂಡ್ ವೇರಿಯಂಟು, ಅಲಾಯ್ ವೀಲ್ಸ್ ಜೊತೆಯಲ್ಲಿ VMT ವೇರಿಯಂಟು, ಏರ್ ಬ್ಯಾಗ್, ABS, ಮ್ಯಾಗ್ವೀಲ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಪ್ರತಿಯೊಂದು ಫುಲ್ಲಿ ಲೋಡೆಡ್ ವೆಹಿಕಲ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್ ನವಾ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,95,000 ಹೇಳ್ತಾ ಇರೋದು. ಫೈನಲ್ ಆಗಿ ಒಂದು 3,70,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ. ಸೊ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಎಲ್ಲ ಎಲ್ಲ ಗಾಡಿಗಳನ್ನು ನಾನು ಕವರ್ ಮಾಡಿದ್ದೀನಿ. ನಿಮ್ಗೆ ನಿಮಗೆ ಏನಾದರೂ ಗಾಡಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಬರ್ಬೋದು. ಸೊ ಮೊದಲನೇ ಬಾರಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.